ನಂತೂರು ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಯನ್ನು ಖಂಡಿಸಿ ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಸಮಿತಿಯಿಂದ ಕೂಳೂರು ಸೇತುವೆ ಸಮೀಪ ಹೆದ್ದಾರಿಯ ಬದಿಯಲ್ಲಿ ಸಾಮೂಹಿಕ ಧರಣಿ ನಡೆಯಿತು. ನಂತೂರಿನಿಂದ ಸುರತ್ಕಲ್ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಪೂರ್ಣ ಪ್ರಮಾಣದ ದುರಸ್ತಿಗೆ ಆಗ್ರಹಿಸಿ ಕೂಳೂರು ಸೇತುವೆ ಕಾಮಗಾರಿ ತಕ್ಷಣ ಪೂರ್ಣಗೊಳಿಸಲು, ನಂತೂರು ಮೇಲ್ಸೇತುವೆ ಕಾಮಗಾರಿ ಕಾಲಮಿತಿಯಲ್ಲಿ ಮುಗಿಸಲು ಒತ್ತಾಯಿಸಿ ಈ ಸಾಮೂಹಿಕ ಧರಣಿ ನಡೆದಿದೆ. ಆದರೆ ಧರಣಿ ನಡೆಸಲು ಮನಪಾ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಡುವ ಯಾವುದೇ ಇಲಾಖೆಗಳ ಅನುಮತಿ ಪತ್ರ ಪಡೆದಿಲ್ಲ. ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶ ಪ್ರಕ್ರಿಯೆ ಇರುವುದರಿಂದ ಕಾವೂರು ಠಾಣೆ ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿತ್ತು. ಶಾಮಿಯಾನ, ಮೈಕ್ ಅಳವಡಿಕೆಗೂ ಅವಕಾಶ ನಿರಾಕರಿಸಿತ್ತು. ಅನುಮತಿ ನಿರಾಕರಣೆಯ ಹೊರತಾಗಿಯೂ ಪ್ರತಿಭಟನಾಕಾರರು ಉರಿ ಬಿಸಿಲಿನಲ್ಲಿಯೇ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿರುವ ಪೊಲೀಸ್ ಧೋರಣೆಯನ್ನು ಖಂಡಿಸಿ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಡಿಸಿಪಿ ಸಿದ್ಧಾರ್ಥ್ ಗೋಯಲ್, ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಪ್ರತಿಭಟನಾಕಾರರು ಕಿಡಿಕಾರಿದರು. ಪ್ರತಿಭಟನೆಗೆ ಅವಕಾಶ ನಿರಾಕರಣೆಯನ್ನು ಮೀರಿ ನಾವು ಪ್ರತಿಭಟನೆ ನಡೆಸುತ್ತಿದ್ದೇವೆ. ತಾಕತ್ತಿದ್ದರೆ ಪೊಲೀಸ್ ಕಮಿಷನರ್ ಅವರು ನಮ್ಮ ಮೇಲೆ ಎಫ್ಐಆರ್ ದಾಖಲಿಸಲಿ, ಬಂಧನ ಮಾಡಲಿ. ತಾವು ಹೋರಾಟ ಮಾಡುತ್ತಿರುವುದು ನಮ್ಮ ಮನೆಗಳು, ಸಾರ್ವಜನಿಕರ ಪ್ರಯೋಜನಕ್ಕಾಗಿ ಮಾಡುತ್ತಿದ್ದೇವೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ನಮ್ಮ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಆಗಿರಲಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಧೋರಣೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಧರಣಿ ನಿರತ ಮುನೀರ್ ಕಾಟಿಪಳ್ಳ ಕಿಡಿಕಾರಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66 ನಮ್ಮ ಸುರತ್ಕಲ್ನಿಂದ ನಂತೂರುವರೆಗಿನ, ಅದೇ ರೀತಿ ನಂತೂರಿನಿಂದ ಬೀಚ್ ರೋಡ್ವರೆಗಿನ ಈ ರಸ್ತೆಯ ಮಧ್ಯೆ, ನಂತೂರು ಮತ್ತು ಸುರತ್ಕಲ್ನ ಮಧ್ಯೆ ಸುಮಾರು 18 ಕಿಲೋಮೀಟರ್ನ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಮತ್ತು ರಸ್ತೆ ಗುಂಡಿಗಳಿಂದಾಗಿ ಇವತ್ತು ವಾಹನ ಸಂಚಾರಕ್ಕೆ ಆಗದ ಒಂದು ಪರಿಸ್ಥಿತಿಯಲ್ಲಿದೆ. ವಾಹನದಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂದರೆ ಭಾಳ ವೇಗವಾಗಿ ಹೋಗುವಂಥ ರಸ್ತೆ, ಆ ರಸ್ತೆದ ಮಧ್ಯದಲ್ಲಿ ಆಗಿರ್ತಕ್ಕಂಥ ಹೊಂಡಗಳಿಗೆ ಬಿದ್ದು ಪ್ರತಿನಿತ್ಯ ಕೂಡ ವಾಹನ ಸವಾರರು, ದ್ವಿಚಕ್ರ ವಾಹನ ಸವಾರರು ಪ್ರತಿನಿತ್ಯ ಕೂಡ ಸಾವಿಗೀಡಾಗುವಂಥದ್ದು ಮತ್ತು ಕೈಕಾಲು ಮುರಿದುಕೊಂಡು ನೋವು ಅನುಭವಿಸ್ತಕ್ಕಂಥ ಒಂದು ವಾತಾವರಣ ಇದೆ. ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಈ ರೀತಿಯ ನಿರ್ಲಕ್ಷ್ಯವನ್ನು ವಿರೋಧಿಸಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ನಂತೂರು ಸರ್ಕಲ್ ಏನಿದೆ ಅದು ಮಂಗಳೂರು ನಗರಕ್ಕೆ ಒಂದು ಪ್ರಧಾನವಾದಂಥ ಒಂದು ದ್ವಾರ, ಮಂಗಳೂರು ನಗರಕ್ಕೆ ಸ್ವಾಗತ ಮಾಡ್ತಕ್ಕಂಥ ಒಂದು ಸರ್ಕಲ್. ಅಲ್ಲಿಯೇ ಪ್ರತಿನಿತ್ಯವೂ ಕೂಡ ವಾಹನ ದಟ್ಟಣೆ ಇವತ್ತು ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಒಂದು ನಂತೂರು ಸರ್ಕಲ್ನ ದಾಟಬೇಕಾದ್ರೆ 30 ರಿಂದ 45 ನಿಮಿಷ ಆ ಸರ್ಕಲ್ನಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ. ಆ ಒಂದು ವಾಹನ ದಟ್ಟಣೆಯನ್ನು, ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಮೇಲ್ಸೇತುವೆ ಮಾಡಬೇಕು ಅಂತ ಹೇಳಿ ಕಳೆದ 10 ವರ್ಷಗಳಿಂದ ಕೇಳ್ತಾ ಇದ್ರು ಕೂಡ ಇವತ್ತಿನವರೆಗೆ ಕೂಡ ಅಲ್ಲಿ ಕಾಮಗಾರಿಗಳು ಆಗ್ತಾ ಇಲ್ಲ. ಈ ಒಂದು ಕೂಳೂರು ಹಳೆ ಕಮಾನು ಸೇತುವೆ ಮುರಿದು ಬೀಳ್ತದೆ, ಅದರ ಮೇಲೆ ವಾಹನ ಸಂಚಾರ ಮಾಡಬಾರ್ದು ಅಂತ ಹೇಳಿ ಹೆದ್ದಾರಿ ಪ್ರಾಧಿಕಾರ ಜಿಲ್ಲಾಡಳಿತಕ್ಕೆ ನೋಟಿಸ್ ಕಳಿಸಿ 6 ವರ್ಷ ದಾಟಿತು. ಆದರೆ ಇಲ್ಲಿ ಬಂದ್ ಮಾಡುವ ಸ್ಥಿತಿ ಇಲ್ಲದೇ ಇರೋದ್ರಿಂದ, ವಾಹನ ಸಂಚಾರ ನಿಷೇಧ ಇಲ್ಲದೇ ಇರೋದ್ರಿಂದ ಇವತ್ತು ಅಪಾಯಕಾರಿ ಸ್ಥಿತಿಯಲ್ಲಿ ವಾಹನ ಸಂಚಾರ ಆಗ್ತಾ ಇದೆ. ಪರ್ಯಾಯವಾಗಿ ನಿರ್ಮಾಣ ಆಗ್ತಾ ಇರುವಂಥ ಸೇತುವೆ ಏನಿದೆ, ಹೊಸ ಸೇತುವೆ 4 ವರ್ಷ ಆದರೂ ಕೂಡ ಇನ್ನೂ ಕುಂಟ್ತಾ ಇದೆ, ಪಿಲ್ಲರ್ಗಳೇ ಮುಗ್ದಿಲ್ಲ. ಈಗ ಮತ್ತೆ ಕೆಲಸ ನಿಂತಿದೆ, ಅದನ್ನು ತಕ್ಷಣ ಪೂರ್ಣಗೊಳಿಸಬೇಕು. ಮತ್ತು ನಂತೂರು ಅತ್ಯಂತ ಹೆಚ್ಚು ಬ್ಲಾಕ್ ಆಗುವಂಥ, ಅತ್ಯಂತ ಹೆಚ್ಚು ವಾಹನ ದಟ್ಟಣೆ ಇರುವಂಥ, ಅಪಘಾತಗಳಾಗುವ, ಸಾವು ನೋವು ಆಗುವಂಥ ಒಂದು ಪ್ರದೇಶ. ಅಲ್ಲಿ ಫ್ಲೈಓವರು ದಶಕದ ಹಿಂದೆ ಆಗಬೇಕಿತ್ತು, ಮೇಲ್ಸೇತುವೆ ಮಾಡಲಿಲ್ಲ. ಇತ್ತೀಚೆಗೆ ನಮ್ಮೆಲ್ಲರ ಬೇಡಿಕೆಯಿಂದ ಅಲ್ಲಿ ಕಾಮಗಾರಿ ಆರಂಭ ಮಾಡಿದ್ದಾರೆ, ಮತ್ತೆ ಕಾಮಗಾರಿ ನಿಂತಿದೆ. ಇನ್ನು ವಿವಿಧ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಅದಕ್ಕೆ ಒಂದು ಕಾಲಮಿತಿಯನ್ನು ನಿಗದಿ ಮಾಡಿ ವೈಜ್ಞಾನಿಕವಾಗಿ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಅನ್ನೋಂಥ ಬೇಡಿಕೆ ಇಟ್ಕೊಂಡು ನಾವೊಂದು ಧರಣಿಗೆ ತೀರ್ಮಾನ ಮಾಡಿದ್ವಿ. ಸಾಂಕೇತಿಕವಾದಂಥ ಒಂದು ಶಾಂತಿಯುತವಾದ ಧರಣಿ. ಆದರೆ ಪೊಲೀಸ್ ಕಮಿಷನರ್ ನಾವು ಅರ್ಜಿ ಹಾಕಿ 12 ದಿನ ಆದರೂ ಕೂಡ ಇವತ್ತು ಕೊನೆಯ ದಿನ ನಮಗೆ ನೋಟಿಸ್ ಜಾರಿ ಮಾಡಿ, ನೀವು ಧರಣಿ ಮಾಡುವಂಗಿಲ್ಲ, ನೀವು ಪ್ರತಿಭಟನೆ ಮಾಡುವಂಗಿಲ್ಲ, ನೀವು ಹೆದ್ದಾರಿ ಇಲಾಖೆ ಅನುಮತಿ ಪಡೆದಿಲ್ಲ, ನಗರ ಪಾಲಿಕೆ ಅನುಮತಿ ಪಡೆದಿಲ್ಲ ಅಂತ ಏನೇನೋ ನೆಪಗಳನ್ನು ಹೇಳಿ ನಮಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನಾವು ಇದನ್ನು ಖಂಡಿಸ್ತೀವಿ. ಆದರೆ ನಾವು ನಮ್ಮ ಪ್ರತಿಭಟನೆಯನ್ನು ಕೈ ಬಿಡ್ತಾ ಇಲ್ಲ. ನಮಗೆ ಇವತ್ತು ಟೆಂಟ್ ಹಾಕಲಿಕ್ಕೆ, ಶಾಮಿಯಾನ ಹಾಕಲಿಕ್ಕೆ ಅವ್ರು ಬಿಟ್ಟಿಲ್ಲ, ಧ್ವನಿವರ್ಧಕ ಬಳಸಲು ಅವ್ರು ಬಿಟ್ಟಿಲ್ಲ. ಆದರೂ ಕೂಡ ನಾವು ಬಿಸಿಲಲ್ಲಿ ಕೂತಿದ್ದೀವಿ.